ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು. ಜಿಲ್ಲಾ ಪಂಚಾಯಿತಿ ಚಾಮರಾಜನಗರ, ತಾಲೂಕು ಪಂಚಾಯಿತಿ ಕೊಳ್ಳೇಗಾಲ ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ ಅವರು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುವಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು. ಜನರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯೋಜನೆಗಳ ಸೌಲಭ್ಯ ಪಡೆಯುವುದಕ್ಕೆ ಅಗತ್ಯ ಮಾಹಿತಿ ನೀಡುವಂತೆ ಸೂಚಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಇರಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ, ಸದಸ್ಯರಾದ ಜಗದೀಶ್ ನಾಯಕ್, ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ, ಸಿಡಿಪಿಒ ಕಚೇರಿ ಮೇಲ್ವಿಚಾರಕಿ ಶಿವಲೀಲಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು, ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು. ಏನು ನಾವು ಚುನಾವಣಾ ಪೂರ್ವವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಆಶ್ವಾಸನೆ ಕೊಟ್ಟಿದ್ವಿ. ಇವತ್ತು ನಾವು ಅದನ್ನು ಸಂಪೂರ್ಣವಾಗಿ ಆ ಪಂಚ ಗ್ಯಾರಂಟಿ ಯೋಜನೆನ ಅನುಷ್ಠಾನಕ್ಕೆ ತಂದಿದ್ದೀವಿ. ಅನುಷ್ಠಾನಕ್ಕೆ ತಂದು ಅದರ ಒಂದು ಸದುಪಯೋಗನ ನಾವು ಊರೂರು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಗಳ ಹತ್ರ ಹೋಗಿ ಸಂವಾದ ಮಾಡಿ ಅವರ ಕಷ್ಟ ಸುಖಗಳು, ಅಂದರೆ ಅದರಲ್ಲಿ ಯಾವುದಾದ್ರು ಸಮಸ್ಯೆಗಳು ಅದು ಆ ಥರ ಇದ್ದರೆ ಅಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅಲ್ಲೇ ಹೋಗಿ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅಲ್ಲೇ ಒಂದು ಪ್ರತಿ ಉತ್ತರ ಕೊಟ್ಟು ಅವ್ರಿಗೆ ಖುಷಿಪಡಿಸ್ತಾ ಇದ್ವಿ. ಅದರಲ್ಲಿ ಜೊತೆಯಲ್ಲಿ ನಾವಿವತ್ತು ಏನು ಬಂದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸದಸ್ಯರುಗಳು ನಮ್ಮ ಅನುಷ್ಠಾನ ಸಮಿತಿ ಸದಸ್ಯರುಗಳು ನಾವೆಲ್ಲ ಬಂದು ಆ ಒಂದು ಸಭೆ ಮಾಡ್ತಾ ಇದ್ವಿ. ಆ ಸಭೆಗಳಲ್ಲಿ ತುಂಬ ಚೆನ್ನಾಗಿ ಒಂದು ಪ್ರಕ್ರಿಯೆ ಬರ್ತಾ ಇದೆ. ಆ ಪ್ರಕ್ರಿಯೆ ಏನು ಅಂತಂದರೆ, ಇವತ್ತಿನ ದಿವಸ ಅವರ ಒಂದು ಸಂಸಾರದ ಒಂದು ಗುಣಮಟ್ಟ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಸಪೋರ್ಟ್ ಸಿಗ್ತಾ ಇರೋ ರೀತಿ ಹಾಗೆ ಇವತ್ತು ಶಕ್ತಿ ಯೋಜನೆ ಅವರು ಓಡಾಟಕ್ಕೆ ಸುಗಮವಾಗಿದೆ. ಜೊತೆಯಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ಬರ್ತಾ ಇರೋದು ಅವ್ರಿಗೆ ಮನೆ ಯಜಮಾನಿಗೆ ಒಂದು ಶಕ್ತಿ ರೂಪದಲ್ಲಿ ಅವ್ರಿಗೆ ಅವರ ಸಂಸಾರಕ್ಕೆ ಅದು ಉಪಯೋಗ ಆಗ್ತಾ ಇದೆ. ಅದೆಲ್ಲ ಅವ್ರ ಮುಖದಲ್ಲಿ ಇದ್ದು ಕಾಣ್ತಾ ಇದೆ. ಇವತ್ತು ನಾವು ಬಂದದ್ದು ಸಂದರ್ಭಗಳಲ್ಲಿ ನಾವು ಸಾರ್ವಜನಿಕವಾಗಿ ನೋಡ್ತಾ ಇದ್ದೀವಿ. ಇವತ್ತು ಅದನ್ನೆಲ್ಲ ಹೇಳಬೇಕು, ನಮ್ಮ ಸರ್ಕಾರದ ಒಂದು ಉದ್ದೇಶ ಏನು ಇಟ್ಕೊಂಡಿದ್ವಿ ಅದು ಈಡೇರಿತು ಅನ್ನೋ ಒಂದು ಸಾರ್ಥಕತೆ ಇದೆ ನಮ್ಮಲ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಏನಿದೆ ಅದು ಅನುಷ್ಠಾನ ಈಗ ನಮಗೆ 100ಕ್ಕೆ 100% ಅನುಷ್ಠಾನ ಆಗೋಗಿದೆ. ಅನುಷ್ಠಾನ ಆಗಿ ಈಗ ಫಲಾನುಭವಿಗಳು ಎಲ್ಲರೂ ಅನುಭವ ತಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಇವತ್ತೇನು ಹೊಸ ಅರ್ಜಿದಾರರುಗಳು ಬರ್ತಾ ಇರ್ತಾರೆ, ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. 20 ತಿಂಗಳು 2 ತಿಂಗಳ ಒಳಗಡೆ ಅವ್ರಗಳ ಫಲಾನುಭವಿಗಳಿಗೆ ಫಲ ಸಿಗೋಂಗೆ ಎಲ್ಲರೂ ಮಾಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.